ಮತ್ತು ಇನ್ನೊಂದು 2 ರಾಜಕೀಯ ವಿಚಾರಗಳನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ಏನು ಚರ್ಚೆ ನಡೀತಾ ಇದೆ, ಅದರಲ್ಲಿ ರಾಹುಲ್ ಗಾಂಧಿಯವರು ಅವರ ಇತ್ತೀಚಿನ ನಡವಳಿಕೆಗಳು ಮತ್ತು ಅವರ ಹೇಳಿಕೆಗಳು, ಅವರು ಹಲವಾರು ಏನು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ, ಅವರು ಮ್ಯಾಚ್ಯೂರ್ಡ್ ಲೀಡರ್ ಅದರೋ ಅಥವಾ ಅನ್ಮ್ಯಾಚ್ಯೂರ್ಡ್ ಅದಾರ ಅಂತ ನೋಡೋದು. ಅಪ್ರಬುದ್ಧ ನಾಯಕತ್ವ ಅಂತಂದರೆ ಅದಕ್ಕೆ ಮತ್ತೊಂದು ಹೆಸರು ರಾಹುಲ್ ಗಾಂಧಿ ಅಂತ ಹೇಳ್ತೀನಿ, ಅಪ್ರಬುದ್ಧ ನಾಯಕರು ಅಂಥೇಳಿ. ನಾನು ಪಾರ್ಲಿಮೆಂಟ್ನಲ್ಲಿ ಹೊಸ ಅನುಭವ, ಕಳೆದ 1 ವರ್ಷದಿಂದ ನೋಡ್ತಾ ಇದ್ದೇನೆ. ಅಲ್ಲಿ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಯಾವ ರೀತಿ ನಡ್ಕೋಬೇಕು, ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಒಂದು ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಇವತ್ತು ವಿಚಾರಗಳನ್ನು ಮಂಡನೆ ಮಾಡಬೇಕು, ಡಿಬೇಟ್ ಮಾಡಬೇಕು. ನೋಡಿ, ಈ ಅಧಿವೇಶನದಲ್ಲಂತೂ ಆ ಒಂದೆರಡು ವಿಚಾರ ಬಗ್ಗೆ ಡಿಸ್ಕಷನ್ ಆಗಿದ್ದು ಬಿಟ್ಟರೆ ಆಲ್ಮೋಸ್ಟ್ ಬೆಳಗ್ಗೆ ನಾವು ಹೋಗ್ತೀವಿ, 11 ಗಂಟೆಗೆ ಗದ್ದಲ ಹಾಕ್ತಾರೆ, 12 ಗಂಟೆಗೆ ಅರ್ಜೋನ್ ಆಗ್ತದೆ, ಮತ್ತು 3 ಗಂಟೆಯಿಂದ ಮತ್ತೆ ನೆಕ್ಸ್ಟ್ ಡೇಗೆ ಇದಾಗ್ತದೆ. ಈ ರೀತಿ ಕಂಟಿನ್ಯೂಸ್ ಕಳೆದ 1 ವಾರದಿಂದ ಅರ್ಜೋನ್ ಆಗ್ತಾಯಿದೆ. ಅದರಿಂದ ಇವತ್ತು ಜನಸಾಮಾನ್ಯರ ಇವತ್ತೇನು ಹಣ ಕೊಟ್ಟಿದ್ದಾರೆ, ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತದೆ ಪಾರ್ಲಿಮೆಂಟ್ ನಡೆಸಲಿಕ್ಕೆ, ಅದು ವ್ಯರ್ಥ ಆಗ್ತದೆ. ಮತ್ತು ಇನ್ನೊಂದು, ಎಲ್ಲಿ ಪಾರ್ಲಿಮೆಂಟಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಲ್ಲಿ ಪ್ರಸ್ತಾಪ ಮಾಡೋದಿಲ್ಲ, ಅಲ್ಲಿ ಏನು ಡಿಬೇಟ್ ಮಾಡಬೇಕಾಗಿದೆ ಆ ಡಿಬೇಟ್ ಮಾಡೋದಿಲ್ಲ, ಹೊರಗಡೆ ಬೀದಿ ಹೋರಾಟ ಮಾಡುವಂಥ ಕೆಲಸ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಈಗ ನೋಡಿ, ಎಸ್ ಐಗೆ ಸಂಬಂಧಪಟ್ಟಿದ್ದು ಬಿಹಾರದಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಮತದಾರ ಪರಿಷ್ಕರಣೆ ಇವೆಲ್ಲ ನಡೀತದೆ, ಸಹಜವಾದಂಥ ಪ್ರೋಸೆಸ್. ಆದರೆ ಅದೆಲ್ಲೋ ಏನೋ ಒಂದು ಗೋಲ್ಮಾಲ್ ನಡೀತಾ ಇದೆ. ಹಾಗಾದರೆ SIRದು ಎಲ್ಲಿ ತಪ್ಪಾಗಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ತಯಾರಿಲ್ಲ. ಈಗ ನೋಡಿ, ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರು ದೊಡ್ಡದಾದಂಥ ಒಂದು ಸಮಾವೇಶ ಮಾಡಿದರು, ಹೋರಾಟ ಮಾಡಿದರು. ಆ ಹೋರಾಟ ಮಾಡಿ ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ, ಎಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಏನಿದೆ ಲೋಕಸಭಾ ಕ್ಷೇತ್ರ, ಅದರಲ್ಲಿ ಮಹದೇವಪುರ ಅನ್ನುವಂಥ ಏನು ಕ್ಷೇತ್ರದ 1 ಲಕ್ಷ ವೋಟರ್ಸು ಗೋಲ್ಮಾಲ್ ಆಗಿದೆ, ಕೊಟ್ಟಿ ಮತದಾರರಿದ್ದಾರೆ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹೇಳ್ತೀನಿ, ಒಂದು ಮೊನ್ನೆ ತೋರಿಸಿದ ದಿಲ್ಲಿಯಲ್ಲಿ ಒಂದು ಬಂಡಲ್ ಅಷ್ಟು ಪೇಪರ್ಸ್ ಇಟ್ಕೊಂಡು ನೋಡಿ ಇಷ್ಟೆಲ್ಲ ದಾಖಲೆ ಇದಾವೆ. ನಾವು ಒಂದು ಹೇಳ್ತೀನಿ, ಕಾಮನ್ ಸೆನ್ಸ್ ಇಲ್ಲ. ರಾಹುಲ್ ಗಾಂಧಿಯವ್ರಿಗೆ ಏನಾದರೂ ಕಾಮನ್ ಸೆನ್ಸ್ ಇದ್ರಿ, ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ಸ್ ಅದಾವೆ, ಇಷ್ಟೆಲ್ಲ ಸ್ಟಡಿ ಮಾಡಿದ್ವಿ, ಅಂಕೆ ಸಂಖ್ಯೆ ಇದೆ, ಅದನ್ನೆಲ್ಲ ತೆಗೆದುಕೊಂಡು ನೀವು ಲೀಗಲ್ ಫೈಟ್ ಮಾಡ್ಬೋದಲ್ಲ, ಕೋರ್ಟಿಗೆ ಹೋಗ್ಬೋದಾಗಿತ್ತಲ್ಲ. ಯು ಹ್ಯಾವ್ ಟು ಅಪ್ರೋಚ್ ದ ಹೈಕೋರ್ಟ್, ಯು ಹ್ಯಾವ್ ಟು ಅಪ್ರೋಚ್ ದ ಸುಪ್ರೀಂ ಕೋರ್ಟ್. ಅಲ್ಲಿ ಯಾಕೆ ಅಪ್ರೋಚ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಹೋದರೆ ನಿಮಗೆ ಜಯ ಸಿಗುವುದಿಲ್ಲ ಅನ್ನುವಂಥದ್ದು ನಿಮ್ಮ ಖಾತ್ರಿ ಇದೆ. ಅವೆಲ್ಲ ಜನ ಅಲ್ಲೆಲ್ಲ ಸ್ಕ್ರೂಟಿನಿ ಚಾಲು ಆಗ್ತದೆ, ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ದಾರಿ ಇಲ್ಲ, ಫೇಸ್ ಇಲ್ಲ, ಅದಕ್ಕಾಗಿ ಅಲ್ಲಿ ಹೋಗಲಿಲ್ಲ. ಆಯ್ತು, ಇನ್ನೊಂದು ನಿಮಗೆ ದಾರಿ ಇರುವಂಥದ್ದು, ಈಗ ಚುನಾವಣಾ ಅಕ್ರಮ ಆಗಲಿ, ಮತದಾರ ಪಟ್ಟಿಯಲ್ಲಿ ಏನೋ ಹೆಚ್ಚು ಕಡಿಮೆ ಆಗಲಿ, ಪರಿಷ್ಕರಣೆ ಹೆಚ್ಚು ಕಡಿಮೆ ಆಗಲಿ, ಅದನ್ನ ಎಲ್ಲಿ ಚಾಲೆಂಜ್ ಮಾಡಬೇಕು? ಒಂದು ಕೋರ್ಟ್ ಆಫ್ ಲಾ. ಇನ್ನೊಂದು ಚುನಾವಣಾ ಆಯೋಗಕ್ಕೆ ಹೋಗಿ ಅಪ್ರೋಚ್ ಆಗಬೇಕಲ್ಲ, ಅದನ್ನು ಮಾಡ್ತಾ ಇಲ್ಲ. ನಿನ್ನೆ ನೋಡಿ, ರಾಹುಲ್ ಗಾಂಧಿಯವ್ರು ಮಾತ್ರ ಹೇಳಿದರು, ಆ ಬೆಂಗಳೂರಲ್ಲಿ ಏನೋ ಒಂದು ಅಣು ಬಾಂಬ್ ಹಾಕಿದಂಗೆ ಒಂದು ಬಾಂಬ್ ಹಾಕ್ತೀನಿ, ಆದಮೇಲೆ ಎಲ್ಲ ಡೀಟೇಲ್ಸ್ ತೊಗೊಂಡು ನಾನು ಚುನಾವಣಾ ಆಯೋಗಕ್ಕೆ ಹೋಗಿ ನಾನು ಅಲ್ಲಿ ನಾನು ಮನವಿಯನ್ನು ಮಂಡನೆ ಮಾಡ್ತೀನಿ, ಎಲ್ಲ ಡಾಕ್ಯುಮೆಂಟ್ಸ್ ಹಾಜರು ಮಾಡ್ತೀನಿ ಅಂತ. ಚುನಾವಣಾ ಆಯೋಗದವ್ರು ಆಯ್ತು ಬನ್ನಿ ನಮ್ಮ ಕಡೆ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ, ಮತ್ತು ಅದ್ರ ಜೊತೆಗೆ ಒಂದು ಅವರು ಸಪೋರ್ಟಿಂಗ್, ನಿಮ್ಮ ಕಂಪ್ಲೇಂಟಿಗೆ ಸಪೋರ್ಟಿಂಗ್ ಒಂದು ಅಫಿಡವಿಟ್ ಕೊಟ್ಟರು. ಇದು ಸಿಂಪಲ್. ರಾಹುಲ್ ಗಾಂಧಿ ಹೇಳಿದರು, ನಾನು ಮಲ್ಲಿಕಾರ್ಜುನ್ ಖರ್ಗೆ ಹೋಗಿ ಕೊಡ್ತೇವೆ ಅಂತ ಹೇಳಿ. ಆದರೆ ನಿನ್ನೇನು ಮಾಡಿದ್ರು? ಮಲ್ಲಿಕಾರ್ಜುನ್ ಖರ್ಗೆನೂ ಹೋಗಲಿಲ್ಲ, ರಾಹುಲ್ ಗಾಂಧಿನೂ ಹೋಗಲಿಲ್ಲ. ಎಟ್ಲೀಸ್ಟ್ ಆ ಮೆಮೊರಂಡಮ್ಗೆ ಸಹಿ ಮಾಡಬೇಕಾಗಿತ್ತಲ್ಲ, ರಾಹುಲ್ ಗಾಂಧಿ ಸಹಿ ಮಾಡಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಹಿ ಮಾಡಬೇಕಾಗಿತ್ತು, ಸಹಿ ಮಾಡಲಿಲ್ಲ. ಅಲ್ಲಿ ಹೋದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, DCM ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಕರೆಸಿದ್ರು, ಅವರು ಅಲ್ಲಿ ಕೊಟ್ಟರು ಸಿಂಪಲ್ ಒಂದು ಮೆಮೊರಂಡಮ್. ಅದಕ್ಕೆ ಡಾಕ್ಯುಮೆಂಟ್ಸನ್ನು ಚುನಾವಣಾ ಆಯೋಗದವ್ರು ಕೇಳಿದ್ರು, ಡಾಕ್ಯುಮೆಂಟ್ಸ್ ಕೊಡ್ರಿ, ಇಲ್ಲ ನಂತರ ಹಿಂದಗಡೆ ಹಾಜರು ಮಾಡ್ತೀನಿ. ಆದರೆ ಏನಂತಿದ್ದು ಹುಚ್ಚರಾಟ, ಇದು ಮೂರ್ಖತನದ ಪರಮಾವಧಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದು. ಈ ಹುಚ್ಚರಾಟ ಅಂತಾರಲ್ಲ, ಹುಚ್ಚರಾಟ, ಮಕ್ಕಳಾಟ. ಹೀಗಾಗಿ ಅವರು ತಮ್ಮ ವ್ಯಾಲ್ಯೂವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಕ್ರೆಡಿಬಿಲಿಟಿನ ಕಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿ. ನಾನು ಹೇಳ್ತೀನಿ ನಿಮಗೆ, ಹಾಗಾದ್ರೆ ನಿಮ್ಮೆಲ್ಲ ಅಂಕಿ ಸಂಖ್ಯೆ ಇದ್ದರೆ, ಈಗ ಅಲ್ಲಿ ಒಂದು ಎಷ್ಟು ಹಸಿ ಸುಳ್ಳನ್ನು ಹೇಳಿದ್ರಂದರೆ, ಆ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ 4 ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಹದೇವಪುರದಲ್ಲಿ ಮಾತ್ರ BJP ಲೀಡ್ ಬಂದದ, ಉಳಿದ ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಇದೆ ಅಂತ ಹೇಳ್ತಾರೆ. ಎಷ್ಟು ಹಸಿ ಸುಳ್ಳನ್ನು ಹೇಳ್ತಾರೆ ಅಂತಂದರೆ, ಇವತ್ತು ನೀವು ಡಾಕ್ಯುಮೆಂಟ್ ತಗೊಂಡು ನೋಡ್ರಿ, 4 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಲೀಡ್ ಇದೆ, 4 ವಿಧಾನಸಭಾ ಕ್ಷೇತ್ರದಲ್ಲಿ
ಕಾಂಗ್ರೆಸ್ ಲೀಡ್ ಇದೆ. ಇಷ್ಟು ಹಸಿ ಸುಳ್ಳು ಹೇಳುವಂಥ ಒಬ್ಬ ಪ್ರತಿಪಕ್ಷ ಬೇಜವಾಬ್ದಾರಿ ವ್ಯಕ್ತಿ ಯಾರಂದ್ರೆ ರಾಹುಲ್ ಗಾಂಧಿ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಹೀಗಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ಭ್ರಮನಿರಿಸಿಕೊಂಡು ಹತಾಶೆಯಿಂದ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು ಪ್ರಾರಂಭ ಮಾಡಿದೆ. ಮತ್ತು ನರೇಂದ್ರ ಮೋದಿಯವರ ವ್ಯಕ್ತಿತ್ವಕ್ಕೆ ಇವತ್ತು ಚ್ಯುತಿ ತರುವಂಥ ಕೆಲಸ ಇವತ್ತು ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದ್ದಾರೆ. ಈ ಆರೋಪದಲ್ಲಿ ಯಾವುದೇ ಒಂದಿಷ್ಟು ಹುರುಳಿಲ್ಲ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಈ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪರಿಷ್ಕರಣೆ ನಡೀತದೆ, 3 ತಿಂಗಳ ಮುಂಚೆನೋ 6 ತಿಂಗಳ ಮುಂಚೆ. ಆ ಸಂದರ್ಭದಲ್ಲಿ ಇವತ್ತು ಅಪ್ರೋಚ್ ಆಗಬೇಕಾಯ್ತಲ್ಲ ಈ ಚುನಾವಣಾ ಆಯೋಗಕ್ಕೆ, ಅಥವಾ ನಿಮ್ಮ ಕಾರ್ಯಕರ್ತರಾಗಲಿ ಮತ್ತೊಬ್ಬ ನಿಮ್ಮ ಪಾರ್ಟಿಯಿಂದ ಆ ಪರಿಷ್ಕರಣೆ ಸರಿ ಆಯಿತು ಇಲ್ಲ ಅನ್ನೋದು ವೆರಿಫೈ ಮಾಡಬೇಕಾಯ್ತಲ್ಲ. ಅವಾಗ ಯಾಕೆ ಮಾಡಲಿಲ್ಲ? ಅವಾಗ ಏನಾದ್ರು ತಪ್ಪಾಗಿದ್ರೆ ಹೋಗಿ ಇಲೆಕ್ಷನ್ ಕಮಿಷನ್ ಅಪ್ರೋಚ್ ಆಗಬೇಕಾಯ್ತಲ್ಲ, ಅದನ್ನು ಮಾಡಲಿಲ್ಲ. ಮತ್ತು ಹೋಗಲಿ 2 ಬಾರಿ ಮತದಾನ ಮಾಡ್ಯಾರ ಅಂತ ಹೇಳ್ತಾರೆ ವ್ಯಕ್ತಿ, ನಿಮ್ಮ ಈ ಬೂತ್ ಏಜೆಂಟ್ ಇರ್ತಾರಲ್ಲ ಕಾಂಗ್ರೆಸ್ನವರು, ಅದನ್ನ ಯಾಕೆ ಕ್ವಶನ್ ಮಾಡಲಿಲ್ಲ? ಅದನ್ನು ಕ್ವಶನ್ ಮಾಡಲಿಲ್ಲ. ಮತ್ತು ಇದರಲ್ಲಿ ಏನೋ ಲೋಪ ಆಗಿದೆ ಅಂತೇಳಿ ಚುನಾವಣಾ ಆಯೋಗಕ್ಕೆ ಅವತ್ತೇ ಲಿಖಿತವಾಗಿ ದೂರು ಕೊಡ್ಬೋಗಿತ್ತಲ್ಲ, ದೂರು ಕೊಡಲಿಲ್ಲ. ಇಷ್ಟಾದ ಮೇಲೆ 2024 ಚುನಾವಣೆ ಲೋಕಸಭಾ ಚುನಾವಣೆ ಆದಮೇಲೆ ಅಲ್ಲೇನಾದರೂ ಲೋಪ ಆಗಿದ್ದಾರೆ. ಈಗ ಅಲ್ಲಿ ನಮ್ಮ ಸೆಂಟ್ರಲ್ ಕ್ಷೇತ್ರದಿಂದ PC ಮೋಹನ್ ಆಯ್ಕೆ ಆಗಿದ್ದಾರೆ BJPಯಿಂದ. ಅಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇದ್ದರು. ಇವತ್ತು ಎಲ್ಲೇನೋ ತಪ್ಪು ಒಪ್ಪು ಆದರೆ ಎಷ್ಟೋ ಕೇಸ್ ಆಗಿದ್ದಾವೆ. ಎಲ್ಲಿವರೆಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಟ್ಟ ಹೋಗಿ ಡಿಸ್ಕ್ವಾಲಿಫೈ ಅನರ್ಹ ಮಾಡಿದ್ದಾರೆ ಎಷ್ಟೋ ಎಲೆಕ್ಷನ್ದಲ್ಲಿ. ಹಾಗಾದ್ರೆ ನಿಮಗಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದ್ದರೆ, ಅಂಕಿ ಸಂಖ್ಯೆ ಇದ್ದರೆ ನೀವು ಇಮಿಡಿಯೇಟ್ಲಿ ಒಂದು ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡಬೇಕಾಯ್ತಲ್ಲ, ಅದನ್ನೂ ಮಾಡಿಲ್ಲ. ಈ ಮೋರ್ ದೆನ್ 1 ಇಯರ್ ಆಯಿತು. ಅಂದರೆ ಇಷ್ಟೆಲ್ಲ ಮುಗಿದ ಮೇಲೆ ಇವತ್ತೇನೋ ಒಂದು ಸುದ್ದಿ ಮಾಡೋಕತ್ತಿರಲ್ಲ, ಇದು ಕೇವಲ ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯುವ ಸಲುವಾಗಿ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಮೋದಿ ಕಾಂಗ್ರೆಸ್ ಪಾರ್ಟಿ ಈಗ ರಾಹುಲ್ ಗಾಂಧಿಯವರು ನಾಯಕತ್ವ ವಹಿಸಿದ ಮೇಲೆ 94 ಚುನಾವಣೆಯಲ್ಲಿ, ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಬೇರೆ ಬೇರೆ ಬೈ ಎಲೆಕ್ಷನ್ ಇರ್ಬೋದು, 94 ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದೆ, 94 ಚುನಾವಣೆಯಲ್ಲಿ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವ್ರ ಪರಿಸ್ಥಿತಿ ಏನಾಗಿದ್ರೆ, ಎಲ್ಲಿ ಗೆಲ್ತಾರೆ ಅಲ್ಲಿ ಜೈ, ಎಲ್ಲ ಸರಿ ಐತೆ ಅನ್ನೋದು. ಎಲ್ಲಿ ಸೋಲ್ತಾರೆ ಯಾವ ಇಲೆಕ್ಷನ್ದಲ್ಲಿ EVM ಫೇಲ್ಯೂರ್ ಆಗಿದೆ, ಈ ರೀತಿ ಕೊಟ್ಟಿ ಮತದಾನ ಆಗಿದೆ, ಈ ರೀತಿಯಂಥ ಸುಳ್ಳು ಅಪಾದನೆ ಮಾಡುವಂಥ ಕೆಲಸ ಇವತ್ತು ರಾಹುಲ್ ಗಾಂಧಿಯವರಿಂದ ನಡೀತಾ ಇದೆ. ಇದನ್ನು ಜನ ಒಪ್ಪುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಮತ್ತು ಇದರ ಜೊತೆಗೆ ಒಂದು ನಾನು ಹೇಳ್ತೀನಿ, ಇವತ್ತು ಬೀದರು, ಬಳ್ಳಾರಿ, ಚಾಮರಾಜನಗರ, ದಾವಣಗೆರೆ, ಗುಲ್ಬರ್ಗ, ರಾಯಚೂರು ಅಲ್ಲಿ ಗೆದ್ದಾರಲ್ಲ ಹಂಗಾರೆ, ಅಲ್ಲಿ ಏನೂ ಆಗಿಲ್ಲ. ಹಾಗಾದರೆ ಅಲ್ಲೆಲ್ಲ ಸರಿ ಇದೆ. ಹಂಗಾರೆ ಎಲ್ಲಿ BJP ಗೆದ್ದಾರಲ್ಲ ಅಲ್ಲಿ ಮಾತ್ರ ಸರಿ ಇಲ್ಲ. ಮತ್ತು ಬಳ್ಳಾರಿ ಚುನಾವಣೆ ಅಕ್ರಮ ನಡೆಸಿದ ಕಾಂಗ್ರೆಸ್ ವಾಲ್ಮೀಕಿ ನಿಗಮದ 20 ಕೋಟಿ ಹಣವನ್ನು ಬಳಸಿ ಗೆದ್ದದೆ. ಇದರ ಜೊತೆಗೆ ಸರ್ವಜ್ಞ ನಗರ ಎಲ್ಲಿ ಸೆಂಟ್ರಲ್ ಕ್ಷೇತ್ರ ಇದೆಯಲ್ಲ ಅಲ್ಲಿ ಬೆಂಗಳೂರಲ್ಲಿ, ಅಲ್ಲಿ 37,000 ಲೀಡ್ ಇತ್ತು ಕಾಂಗ್ರೆಸ್. ಆಮೇಲೆ ಪೂರ್ತಿ ಇಲೆಕ್ಷನ್ ರಿಸಲ್ಟ್ ಬಂದಾಗ 77,000 ಲೀಡ್ ಬಂದದ್ದು. ಹಾಗೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿಯವರು. ಮತ್ತು 2024ರಲ್ಲಿ ಚುನಾವಣೆ ನಡೆದಾಗ ಇಲ್ಲಿ ಅಧಿಕಾರದಲ್ಲಿ ಇದ್ದಂಥವ್ರು ಯಾರು? ಕಾಂಗ್ರೆಸ್ನವರೇ. 2000 ಪಾರ್ಲಿಮೆಂಟ್ ನಡೆದಾಗ ಕಾಂಗ್ರೆಸ್ನವರೇ. ನಿಮ್ಮ DC ಇರ್ತಾರೆ, ನಿಮ್ಮ ರಿಟರ್ನಿಂಗ್ ಆಫೀಸರ್ EC ಇರ್ತಾರೆ, ಎಲ್ಲ ಇರ್ತಾರೆ. ಹಾಗಾದ್ರೆ ಆವಾಗ ಅವ್ರೇನೋ ಅದ್ರ ಬಗ್ಗೆ ವೆರಿಫೈ ಮಾಡಲಿಲ್ಲ, ನೀವೇನು ಡೈರೆಕ್ಷನ್ ಕೊಡಲಿಲ್ಲ. ಹೀಗಾಗಿ ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದಿದೆಯಲ್ಲ, ಇದು ಭಾಳ ಅಕ್ಷಮ ಅಪರಾಧ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಇವತ್ತು ಬದಾಮಿಲಿ ಸಿದ್ದರಾಮಯ್ಯನವರು ಬಗ್ಗೆ ಗೆದ್ದಿದ್ದು ಯಾರು ಇಬ್ರಾಹಿಂ ಅವ್ರ ಜೊತೆನೇ ಇದ್ರು ಅವಾಗ ಎದುರಾಗ ಬದಾಮಿ ಇಲೆಕ್ಷನ್ ನಿಂತಾಗ. ಅವಾಗ ಅವ್ರು ಹೇಳ್ತಾರೆ ಒಂದು ಭಾಳ ಗಂಭೀರವಾದಂಥ ಅಪರಾಧ ಮಾಡಿದ್ದಾರೆ. ಇವತ್ತೇನು ಬದಾಮಿಲಿ ಸಿದ್ದರಾಮಯ್ಯ ಸೋಲು ಹಂತದಲ್ಲಿದ್ದರು, ಆಗ ನಾನು ಮತ್ತು ಮಾಜಿ ಶಾಸಕ BB ಚಿಮ್ಮನಗಟ್ಟಿ ಸೇರಿ ಸಾಲ ಮಾಡಿ 3,000 ಮತಗಳನ್ನು ಖರೀದಿ ಮಾಡಿದ್ವಿ ಅಂತ ಹೇಳ್ತಾರೆ. ಓಪನ್ ಹೇಳ್ತಾರೆ, ಖರೀದಿ ಮಾಡಿದ್ವಿ. ಇಬ್ರಾಹಿಂ ನೇರವಾಗಿ ಆರೋಪಿಸಿದ್ದಾರೆ. ಕೌಂಟಿಂಗ್ ದಿನ ಸಿದ್ದರಾಮಯ್ಯ ಸೋಲು ಬಯಲಿದ್ದರು, ಆಗ ನಾನು ಮ್ಯಾನೇಜ್ ಮಾಡಿದ್ದೇನೆ. ಸುಮಾರು 800ರಿಂದ 1,000 ಚಿಕ್ಕ ಅಂತರದಲ್ಲಿ ಗೆಲ್ಲುತ್ತೀನಿ ಅಂತ ಹೇಳಿದ್ದೆ. 6 ತಿಂಗಳ ನಂತರ ಸಿದ್ದರಾಮಯ್ಯ ಆ ಸಾಲವನ್ನು ವಾಪಸ್ ಕೊಟ್ಟರು. ಅಂದರೆ ರೊಕ್ಕ ಹಾಕಿ ಖರೀದಿ ಮಾಡಿದ್ದಾರೆ ಚಿಮ್ಮನಗಟ್ಟಿ ಇವರಿಬ್ಬರು ಕೂಡಿ. ಆಮೇಲೆ 6 ತಿಂಗಳಾದಮೇಲೆ ಅದು ರೊಕ್ಕ ವಾಪಸ್ ಕೊಟ್ಟರು ಅಂತ ಅನ್ನುವಂಥದ್ದು ಹೇಳ್ತಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಇದು ಸುಳ್ಳು ಅಂತ ಹೇಳ್ತಾರೋ. ಹಾಗಾದ್ರೆ ನೀವು ಬೆಳಗಿಂದ ಸಾಯಂಕಾಲ ನೀವು ಅಕ್ರಮ ಮಾಡೋದು ಚುನಾವಣೆಯಲ್ಲಿ ಬಗ್ಗೆ, ಆಮೇಲೆ ಯಾವುದೇ ರೀತಿಯಿಂದ ಗೆಲ್ಲೋದು, ಮತ್ತು ಈಗ BJP ಮೇಲೆ ನೋಡಿ, ನರೇಂದ್ರ ಮೋದಿಯವರು ಈಗ ಪ್ರಧಾನಮಂತ್ರಿ ಆಗಿದ್ದು ಈ ರೀತಿ ಅಕ್ರಮ ಚುನಾವಣೆ. ಆದರೆ ಒಂದರ ಪಿಟಿಷನ್ ಫೈಲ್ ಮಾಡಿರಿ, ನೀವು ಒಂದರ ಪಿಟಿಷನ್ ಫೈಲ್ ಮಾಡಿರಿ.
ಹೀಗಾಗಿ ಒಂದೂ ಮಾಡಿಲ್ಲ, ಚುನಾವಣಾ ಆಯೋಗಕ್ಕೂ ದಾಖಲೆಯನ್ನು ಕೊಡಲಿಲ್ಲ, ಒಂದು ಅಫಿಡವಿಟ್ ನಾ ಅಫಿಡವಿಟ್ ಕೊಡೋದಿಲ್ಲ. ಎಷ್ಟು ಒಂದು ಚಿಕ್ಕ ಮಕ್ಕಳ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಅಂದರೆ, ನಾನು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ, ನಮ್ಮ ಮತ್ತೆ ಅಫಿಡವಿಟ್ ಯಾಕೆ ಕೊಡಬೇಕು ಅಂಥೇಳಿ ಈ ರೀತಿ ಹುಚ್ಚಾಟದ ಒಂದು ಹೇಳಿಕೆಗಳನ್ನು ಕೊಡುವಂಥದ್ದು ನೋಡಿದರೆ ಇಷ್ಟೊಂದು ಇಮ್ಯಾಚ್ಯೂರ್ಡ್ ಆದಂಥದ್ದು ಇವತ್ತು ರಾಹುಲ್ ಗಾಂಧಿಯವರು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇವ್ರ ಹೇಳಿಕೆ ಮತ್ತು ರಾಜಣ್ಣವ್ರ ಹೇಳಿಕೆನೂ ಬಂದಿದೆ. ಹೌದು, ಅಕ್ರಮ ನಡೆದವು ಅಲ್ಲಿ ಅಂಥೇಳಿ ಸಹಕಾರ ಮಂತ್ರಿ ರಾಜಣ್ಣವರು ಹೇಳಿದ್ದಾರೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಾರ್ಟಿ ಈ ರೀತಿ ನಡ್ಕೊಳ್ಳುವಂಥದ್ದು ಅಕ್ಷಮ ಅಪರಾಧ. ಅದಕ್ಕಾಗಿ ಬಹುಶಃ ಜನರ ಮೈಂಡನ್ನು ಇವತ್ತು ನರೇಂದ್ರ ಮೋದಿಯವರು ಇಡೀ ಜಗತ್ತಿನಲ್ಲಿ ಅವರೊಂದು ಲೀಡರ್ಶಿಪ್ಪಿಗೆ ರಿಕಗ್ನಿಷನ್ ಸಿಕ್ಕಿದೆ. 7-8 ಜನ ಇವತ್ತು ಜಗತ್ತಿನ ಲೀಡರ್ಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ನರೇಂದ್ರ ಮೋದಿ ಇದನ್ನು ಯಾರು ಹೇಳ್ತಾರೆ ಅಂದರೆ ವರ್ಲ್ಡಿನ ಸಂಸ್ಥೆಗಳು, ಜಗತ್ತಿನ ಹಲವಾರು ಸಮೀಕ್ಷೆಗಳು ಇವತ್ತು ನರೇಂದ್ರ ಮೋದಿಯವರು ಇಡೀ ಜಗತ್ತಿಗೆ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂಥೇಳಿ, ಮತ್ತು 3ನೇ ಸ್ಥಾನದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಒಂದು ಲೀಡರ್ಶಿಪ್ ತೆಗೆದುಕೊಂಡು ಹೋದಂಥ ಮೋದಿಜಿಯವ್ರ ಬಗ್ಗೆ ಮತ್ತು 2024ರಲ್ಲಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಜನರ ಮ್ಯಾಂಡೇಟ್ ತೆಗೆದುಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದಕ್ಕೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಈ ರಾಹುಲ್ ಗಾಂಧಿಯವ್ರನ್ನ ನಡೀತಾ ಇದೆ ಮತ್ತು ಪ್ರಜಾತಂತ್ರಕ್ಕೆ ಒಂದು ಕಂಟಕ ತರುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮತ್ತು ಪ್ರತಿಪಕ್ಷರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತಾ ಇದ್ದೇನೆ. ಅದಕ್ಕೆ ಈ ರೀತಿ ಬೂಟಾಟಿಕೆ ಮತ್ತು ಈ ರೀತಿಯಾದ ಸುಳ್ಳು ಹೇಳುವಂಥದ್ದು ನಿಲ್ಲಿಸ್ರಿ, ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳಿ ಬುದ್ಧಿವಾದಷ್ಟು ನಾವು ಹೇಳ್ಬೋದು.